ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಉಚ್ಚಾಟನೆ ವಿಚಾರದಲ್ಲಿ ಇದೀಗ ಮಠಮಾನ್ಯಗಳು ಕೂಡ ಎಂಟರ್ ಆಗ್ತಾ ಇದ್ದಾವೆ. ಯತ್ನಾಳ್ ಉಚ್ಚಾಟನೆಯಿಂದ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ರಾಜಕೀಯದಲ್ಲಿ ಮಠಮಾನ್ಯಗಳು ಬರಬಾರದು, ಹೌದು ನಿಜ. ಆದರೆ ಈಗ ಮಠಮಾನ್ಯಗಳ ಗರ್ಭಗುಡಿಗೆ ರಾಜಕಾರಣ ಪ್ರವೇಶ ಮಾಡಿದ ನಿಜ. ಜಯಮೃತ್ಯುಂಜಯ ಸ್ವಾಮೀಜಿಗಳು ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾದಂಥ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರಿಗೆ ಎಲ್ಲ ಸಮುದಾಯದ ಬೆಂಬಲ ಇದೆ. ಲಿಂಗಾಯತರನ್ನ ಕಡೆಗಣಿಸಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ದಾರೆ. ಪಂಚಮಸಾಲಿ ಮೀಸಲಾತಿಯನ್ನ ಯಡಿಯೂರಪ್ಪ ಬೆಂಬಲಿಸಲಿಲ್ಲ, ಕೊಡಲಿಲ್ಲ. ಯಡಿಯೂರಪ್ಪ ಅವರಿಂದಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದ್ದು. ಯತ್ನಾಳ್ ಉಚ್ಚಾಟನೆ ಬಿಜೆಪಿಗೆ ದೊಡ್ಡ ಹಿನ್ನಡೆ ಆಗುತ್ತೆ. ಏಪ್ರಿಲ್ 10ರೊಳಗೆ ಆದೇಶ ವಾಪಸ್ ಪಡಿಬೇಕು, ಇಲ್ಲದಿದ್ದರೆ ಏಪ್ರಿಲ್ 13ರಂದು ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಬಿಜೆಪಿಗೆ ಜಯಮೃತ್ಯುಂಜಯ ಸ್ವಾಮೀಜಿ ಡೆಡ್ಲೈನ್ ಕೊಟ್ಟಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹಿಂದೆ ಇಡೀ ಲಿಂಗಾಯತ ಪಂಚಮಸಾಲಿ ಸಮಾಜ, ಎಲ್ಲ ಲಿಂಗಾಯತ ಒಳಪ್ರಮುಖರುಗಳು, ಕರ್ನಾಟಕದ ಎಲ್ಲ ಹಿಂದೂ ಪರ ಸಂಘಟನೆ ಅವ್ರ ಜೊತೆಗೆ ಇದ್ದಾರೆ ಎನ್ನುವಂಥದ್ದನ್ನು ನಾನು ಮನವರಿಕೆ ಮಾಡ್ಕೊಳ್ಳೋಕೆ ಇಚ್ಛೆ ಪಡ್ತೀನಿ. ಬೆಳಗ್ಗೆಯಿಂದ ನಿರಂತರವಾಗಿರ್ತ ಸಾಮಾಜಿಕ ಜಾಲತಾಣ ನೋಡಿದರೆ ಕೇವಲ ಲಿಂಗಾಯತರು ಮಾತ್ರ ಬೆಂಬಲ ಕೊಡ್ತಾ ಇಲ್ಲ, ಎಲ್ಲ ಜಾತಿ ಜನಾಂಗದವರು, ಎಲ್ಲ ಅಭಿಮಾನಿಗಳು, ಎಲ್ಲ ಹಿಂದೂ ಪರ ಸಂಘಟನೆಗಳು ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬೆಂಬಲಿಸುವಂಥದ್ದನ್ನು ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ. ನಮ್ಮ ಹೋರಾಟಕ್ಕೆ ಯಾವ ಸರ್ಕಾರ ನಮಗೆ ನ್ಯಾಯ ಕೊಡ್ತಾ ಅದು ನಮ್ಮ ಪಕ್ಷನಷ್ಟು ಮಟ್ಟಿಗೆ ನಮ್ಮ ಜನ ನಂಬಿತ್ತು. ಆದರೆ ಮೀಸಲಾತಿನ ಕೊಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಯಡಿಯೂರಪ್ಪನವರು 4ನೇ ಬಾರಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಮೀಸಲಾತಿ ಕೊಡುವಂಥ ವಿಚಾರದಲ್ಲಿ ಏನು ವಿಳಂಬ ಧೋರಣೆ ಮಾಡಿದ್ರು, ಮೀಸಲಾತಿ ಹೋರಾಟವನ್ನು ಎಲ್ಲೇ ಒಂದು ಕಡೆ ಹತ್ತಿಕ್ಕುವಂಥ ಪ್ರಯತ್ನ ಮಾಡಿದ್ರು. ಆ ಒಂದು ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯ ಕಳೆದ 2023 ವಿಧಾನಸಭಾ ಚುನಾವಣೆಯಲ್ಲಿ ಆ ಪಕ್ಷದ ಮೇಲೆ ಅಸಮಾಧಾನಗೊಂಡು ಅದರ ಪರಿಣಾಮವಾಗಿಯೇ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂತಂತ ನೇರವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ಹೋರಾಟದ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಪಕ್ಷದವರು ಅಧಿಕಾರಕ್ಕೆ ಬಂದ ಮೇಲೆ ಈ ಸಮಾಜಕ್ಕೆ ನ್ಯಾಯ ಕೊಡಲಿಲ್ಲ ಅಂತೇಳಿ ಮೊನ್ನೆ ಭಾಳ ದೊಡ್ಡ ಹೋರಾಟ ಬೆಳಗಾವಿಯಲ್ಲಿ ಡಿಸೆಂಬರ್ 17 ನಡೆದಾಗ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ನಮ್ಮ ಜನಾಂಗದ ಮೇಲೆ ಮಾಡಂತ ಕಲ್ಯ ಮಾಡಿದ್ರು. ನಮ್ಮ ಜನ ನೊಂದ್ಕೊಂಡ್ರು, ಬೆಂದ್ಕೊಂಡ್ರು. ಏನೋ ಬಿಡಪ್ಪ, BJP ಸರ್ಕಾರ ನಮ್ಗೆ ಉತ್ತಮೇನೋ, ಎಲ್ಲೇ ಒಂದು ಕಡೆ ನಮ್ಗೆ ನ್ಯಾಯವನ್ನು ಕೊಡೋ ಪ್ರಯತ್ನ ಮಾಡ್ತು, ಕೊನೆ 2DR ಕೊಡ್ತು, ಸ್ಪಂದನೆ ಮಾಡ್ತು. ಅದು ಇವ್ರು ನಮಗೆ ಒಡಿಸ್ಬಿಟ್ರಲ್ಲ, ಕೈಕಾಲು ಮುರಿಸಿದಿಲ್ಲ, ತಲೆ ಹೊಡೆದಿಲ್ಲ, ರಕ್ತ ಹರಿಸಿಲ್ಲ ಅಂತ ತಿಳ್ಕೊಂಡು ಹಾಗಾದರೆ ಬಸನಗೌಡ ಪಾಟೀಲ್ ಅವರಿಗೆ ರಾಜ್ಯಾಧ್ಯಕ್ಷರು ಕೊಡಲಿ, ಅವರು ಮುಖ್ಯಮಂತ್ರಿ ಮಾಡ್ತಾರೆ, ಮುಂದೆ ನಮಗೆ ಮೀಸಲಾತಿ ಸಿಗುತ್ತಿರೋ ಭರವಸೆಯಿಂದ ಈಗ ನಮ್ಮ ಜನ ಯಾವಾಗ ಆಟೇಟ್ ಬಿದ್ದ ಮೇಲೆ 90% ಪಂಚಮಸಾಲಿಗಳು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಕಡೆ ಗಮನ ಕೊಡ್ತಿದ್ವಿ. ಯಾಕಂದರೆ ಬಸನಗೌಡ ಪಾಟೀಲ್ ಅವರಿಗೆ ನಾಯಕತ್ವ ಕೊಡ್ತಾರೆ, ಮುಂದೆ ಅವ್ರ ಮೂಲಕ ಮೀಸಲಾತಿ ಪಡಿಬೋದು ಅನ್ನೋ ಕಾರಣಕ್ಕೆ ಇವತ್ತು ಎಲ್ಲೇ ಒಂದು ಕಡೆ ನಮ್ಮ ಸಮಾಜ ಪಕ್ಷದ ಮೇಲೆ ಮತ್ತೊಮ್ಮೆ ಬೆಂಬಲಿಸುವಂಥ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತಿದ್ವಿ. ಇಂಥ ಸಂದರ್ಭದಲ್ಲಿ ಇವತ್ತು ಅವರನ್ನು ಏಕೈಕ ಉಚ್ಚಾಟ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ತನ್ನ ಕಾಲ ಮೇಲೆ ತಾನೇ ಇವತ್ತು ಕಲ್ಲಾಕೊಂಡಾಗಿದೆ. ಆ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ. ಇವತ್ತು ರಾಜ್ಯಾದ್ಯಂತ ಪಂಚಮಸಾಲಿ ಸಮುದಾಯ, ಎಲ್ಲ ಲಿಂಗಾಯತ ಸಂಘಟನೆಗಳು ಲಿಂಗಾಯತ ಸಮಾಜ ಅಸಮಾಧಾನಗೊಂಡ ಕಾರಣಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಅವರಿಗೆ ಕೂಡಲೇ ವಾಪಸ್ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಕುತಂತ್ರಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧವಾಗಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ನಾವೆಲ್ಲರೂ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಈ ಸಭೆ ಒಳಗಡೆ. ಹಾಗಾಗಿ ಕೇಂದ್ರದ BJP ವರಿಷ್ಠರಿಗೆ ನಾವು ಈ ಮೂಲಕವಾಗಿ ಒಂದು ಗಡುವನ್ನು ಕೊಡ್ತಿದ್ದೀವಿ. ಏಪ್ರಿಲ್ 14ನೇ ತಾರೀಕು ಒಳಗಾಗಿಯೇ ತಾವು ಯಾವುದೋ ಕುತಂತ್ರಗಳ ಮಾತನ್ನು ಕೇಳಿ ಇವತ್ತು ಉಚ್ಚಾಟನೆ ಆದೇಶವನ್ನು ಹೊರಡಿಸಿದ್ರಿ. ಕೂಡಲೇ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆದೇ ಹೋದರೆ, ಏಪ್ರಿಲ್ 14ನೇ ತಾರೀಕು ಒಳಗಾಗಿ ವಾಪಸ್ ಪಡೆದೇ ಹೋದರೆ ಇದೇ ಬೆಳಗಾವಿಯಲ್ಲಿ ಏಪ್ರಿಲ್ ತಿಂಗಳು 13ನೇ ತಾರೀಕು ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಮಾಡೋದ್ರ ಮೂಲಕವಾಗಿ ಯಾರು ಬಸನಗೌಡರ ವ್ಯಕ್ತಿತ್ವವನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಯಾರು ಮಾಡ್ತಿದ್ದಾರೆ ಅಂಥವ್ರ ವಿರುದ್ಧವಾಗಿರ್ತಕ್ಕಂಥ